ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಈ ಒಂದು ಪಾಠದ ಬಗ್ಗೆ ಹೇಳುತ್ತೇನೆ. ಹಿಂದಿನ ಒಂದು ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಮಹತ್ತರ ಘಾತ ಅಥವಾ ಡಿಗ್ರಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಂಡಿವಿ. ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗಳ ಆದರ್ಶ ರೂಪ ಮತ್ತು ಅದನ್ನು ಯಾವ ರೀತಿ ಬರೀತಾರೆ ಅನ್ನೋದನ್ನು ತಿಳಿದುಕೊಂಡ್ವಿ. ಶೂನ್ಯತೆಯ ಬಗ್ಗೆ ಕೂಡ ತಿಳಿದುಕೊಂಡಿದ್ದೇವೆ. ಈಗ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್, ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ax ಪ್ಲಸ್ ಬಿ ಅಂದರೆ ಇದರ ಘಾತ ಡಿಗ್ರಿ 1, ಎಕ್ಸರ ತಲೆ ಮೇಲೆ 1 ಮತ್ತು ಇಲ್ಲಿ a ಇಸ್ ನಾಟ್ ಈಕ್ವಲ್ ಟು 0 ಅಂದರೆ a 0 ಆಗಿರಬಾರ್ದು. a 0 ಆದರೆ ಇದು ರೇಖಾತ್ಮಕ ಬಹುಪದೋಕ್ತಿ ಆಗುವುದಿಲ್ಲ. ಆದ್ದರಿಂದ ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತದೆ ಎಂಬುದನ್ನು ಇಲ್ಲಿ ಪುಸ್ತಕದಲ್ಲಿ ನಾವು ನೋಡೋಣ. ರೇಖಾತ್ಮಕ ಬಹುಪದೋಕ್ತಿ ax ಪ್ಲಸ್ ಬಿ a 0 ಆಗಿರಬಾರ್ದು ಅಂತೇಳಿ ಹೇಳಿದ್ದಾರೆ. ಮತ್ತು ಇಲ್ಲಿ y ಇಸ್ಕಲ್ ಟು ax ಪ್ಲಸ್ ಬಿ ಎಂಬ ನಕ್ಷೆಯು ಒಂದು ಸರಳ ರೇಖೆ ಆಗಿರುತ್ತದೆ ಎಂಬುದನ್ನು ನಾವಿಲ್ಲಿ ನಕ್ಷೆಯ ಮೂಲಕ ನೋಡೋಣ. ಇಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿ, ಇದು x ಅಕ್ಷ, ಇದು y ಅಕ್ಷ ಆಗ್ತದೆ. ಆಮೇಲೆ ಇಲ್ಲಿ ನೀವು ಗಮನಿಸಬೇಕು, x ಅಕ್ಷದ ಮೇಲೆ ಬಿಂದುವನ್ನು ಇಲ್ಲಿ ಗಮನಿಸಿ. x ಅಕ್ಷದ ಮೇಲೆ -3/2 ಮತ್ತು 0 ಇದೆ. ಅಂದರೆ x ಅಕ್ಷದ ಮೇಲೆ ಒಂದು x ಅಕ್ಷದ ಬಿಂದುವನ್ನು ಅಷ್ಟೇ ನಾವು ಇಲ್ಲಿ ಏನು ಗಮನಿಸಬೇಕು. y ಅಕ್ಷದ ಮೇಲಿರುವಂಥ ಬಿಂದುವನ್ನು ನಾವು ನೋಡಬಾರ್ದು. ಆದ್ದರಿಂದ x ಅಕ್ಷದ ಮೇಲೆ ಒಂದೇ ಒಂದು ಬಿಂದು ಇದೆ. ಆದ್ದರಿಂದ ಒಂದು ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತದೆ ಎಂಬುದನ್ನು ನಾವು ಈ ನಕ್ಷೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಇನ್ನು ಮುಂದೆ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c. a ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿಯೂ ಕೂಡ ಯಾವಾಗಲೂ a 0 ಆಗಿರಬಾರ್ದು. ಯಾಕೆ ಹೇಳ್ತಾರಂತಂದ್ರೆ ವರ್ಗ ಬಹುಪದೋಕ್ತಿ ಅಂದರೆ ಅದರ ಡಿಗ್ರಿ 2 ಆಗಿರ್ತದ. ಇಲ್ಲಿ ನಾವು ಇದೇ 0 ತಗೊಂಡ್ಬಿಟ್ವಿ ಅಂದರೆ ಇದು ಟೋಟಲಿ ಏನಾಗ್ಬಿಡ್ತೈತಿ, 0 ಆಗ್ತದ. ಅದು ವರ್ಗ ಬಹುಪದೋಕ್ತಿ ಅಂದ್ಕೊಳ್ಳೋದಿಲ್ಲ. ಆದ್ದರಿಂದ a 0 ಆಗಿರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ವರ್ಗ ಬಹುಪದೋಕ್ತಿಯು ಗರಿಷ್ಠ 2 ಶೂನ್ಯತೆಗಳನ್ನು ಹೊಂದಿರುತ್ತದೆ ಎಂಬುದನ್ನು ಒಂದು ನಕ್ಷೆಯ ಮೂಲಕ ನೋಡೋಣ. ಇಲ್ಲಿ ಒಂದು ನಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ x ಅಕ್ಷದ ಮೇಲೆ ಎಷ್ಟು ಬಿಂದುಗಳದಾವ? 1 ಮತ್ತು 2 ಬಿಂದುಗಳು. ಇದು 2 ಶೂನ್ಯತೆಗಳನ್ನು ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಇಲ್ಲೇ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನೋಡ್ರಿ, x ನಿರ್ದೇಶಾಂಕಗಳು, ಇದು x ನಿರ್ದೇಶಾಂಕಗಳು. ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c ಯ 2 ಶೂನ್ಯತೆಗಳಾಗಿವೆ. ಇಲ್ಲಿ ನೋಡಿ, x ಅಕ್ಷದ ಮೇಲಿರುವಂತಹ ಅಷ್ಟೇ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಗಮನಿಸೋಣ. ಇದಕ್ಕೆ a ಅನ್ನೋಣ, ಇದು a'. ಇಲ್ಲಿ 1 ಮತ್ತು 2 ಶೂನ್ಯತೆಗಳದಾವು. ಈ ಒಂದು ನಕ್ಷೆಯಲ್ಲಿ x ಅಕ್ಷದ ಮೇಲೆ ಪ್ರತ್ಯೇಕ 2 ಬಿಂದುಗಳದಾವ. ಇದು 1, 2 x ಅಕ್ಷದ ಮೇಲಿರುವ ಬಿಂದು, ಇದು 2 ಶೂನ್ಯತೆಗಳನ್ನು ಹೊಂದಿದೆ. ಇಲ್ಲಿ ನೋಡೋಣ, ಇದು ಕೂಡ x ಅಕ್ಷದ ಮೇಲಿರುವ ಬಿಂದು 1, 2 ಶೂನ್ಯತೆ, 1 ಮತ್ತು 2. x ಅಕ್ಷದ ಮೇಲಿರುವ ಅಷ್ಟೇ ಬಿಂದುಗಳನ್ನು ಗಮನಿಸಿ, y ಅಕ್ಷದ ಮೇಲೇನು ಗಮನಿಸಬಾರ್ದು. ಆದ್ದರಿಂದ ಇಲ್ಲಿಯೂ ಕೂಡ 2 ಶೂನ್ಯತೆಗಳಿವೆ. 2 ಶೂನ್ಯತೆಗಳು ಅಂಥೇಳಿ ನಾವು ತೆಗೆದುಕೊಳ್ತೇವೆ. ಇನ್ನೊಂದು ಪ್ರಕರಣವನ್ನು ನೋಡೋಣ. ಇಲ್ಲಿ ನೋಡಿ, ಈ ಒಂದು x ಅಕ್ಷವನ್ನು ನಿಖರವಾಗಿ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಇಲ್ಲಿ ಏನಿದೆ? ಒಂದೇ ಒಂದು a ಅಂದರೆ ಒಂದೇ ಒಂದು ಬಿಂದುವಿನಲ್ಲಿ, x ಅಕ್ಷದ ಮೇಲೆ ಒಂದೇ ಒಂದು ಬಿಂದುವಿದೆ. ಈ ಇನ್ನೊಂದು ಪ್ರಕರಣದಲ್ಲಿ ನೋಡೋಣ. ಇಲ್ಲಿಯೂ ಕೂಡ x ಅಕ್ಷದ ಮೇಲೆ ಒಂದೇ ಒಂದು ಬಿಂದು ಇದೆ. ಅಂದರೆ ಪರಸ್ಪರ ಐಕ್ಯವಾಗುವ 2 ಬಿಂದುಗಳು. ಅದರಿಂದ 2 ಬಿಂದುಗಳಾದ a ಮತ್ತು a' ಪರಸ್ಪರ ಐಕ್ಯವಾಗಿ ಒಂದೇ ಒಂದು ಬಿಂದು ಇದೆ. ಆದ್ದರಿಂದ ಇದು ಒಂದು ಶೂನ್ಯತೆಯನ್ನು ಹೊಂದಿದೆ. ಇದು ಕೂಡ ಒಂದು ಶೂನ್ಯತೆಯನ್ನು ಹೊಂದಿದೆ. y ಅಕ್ಷದ ಮೇಲಿರುವಂತಹ ಬಿಂದುವನ್ನು ತೆಗೆದುಕೊಳ್ಳಬಾರದು. x ಅಕ್ಷದ ಮೇಲಷ್ಟೇ ಬಿಂದುವನ್ನು
ತೆಗೆದುಕೊಂಡು ಇದು ಒಂದು ಶೂನ್ಯತೆ ಅಂತೇಳಿ ಕರಿತೇವೆ. ಇನ್ನೊಂದು ಪ್ರಕರಣವನ್ನು ನೋಡೋಣ. ಇಲ್ಲಿ ಮೂರನೇ ಒಂದು ಪ್ರಕರಣದಲ್ಲಿ ಇಲ್ಲಿ ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಇಲ್ಲಿ ಈ ನಕ್ಷೆ ಎಕ್ಸ್ ಅಕ್ಷದ ಮೇಲೆ ಇಲ್ಲ, ಆದ್ದರಿಂದ ಇದು ಶೂನ್ಯತೆಗಳು 0. ಇದೇನಂತ ಹೇಳಬೇಕು? ಇದು ಶೂನ್ಯತೆಗಳು. ಇದು ಯಾವುದು ಎಕ್ಸ್ ಅಕ್ಷದ ಮೇಲೆ ಯಾವುದು ಶೂನ್ಯತೆ ಇಲ್ಲ, ಆದ್ದರಿಂದ ಇದನ್ನ 0. ಇಲ್ಲಿ ನೋಡಿ, ಈ ಒಂದು ಇನ್ನೊಂದು ಪ್ರಕರಣದಲ್ಲಿ ಇದು ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು ಇಲ್ಲ, ಆದ್ದರಿಂದ ಇದು ಕೂಡ ಯಾವುದೇ ಶೂನ್ಯತೆಯನ್ನು ಹೊಂದಿಲ್ಲ, 0 ಅಂಥೇಳಿ ಗಮನಿಸಬೇಕು. ಆದ್ದರಿಂದ ನಾವು ಹೇಳ್ಬೋದೀಗ ಒಂದು ವರ್ಗ ಬಹುಪದೋಕ್ತಿಯು ಗರಿಷ್ಠ 2 ಶೂನ್ಯತೆಗಳನ್ನು ಹೊಂದಿರುತ್ತದೆ. 0, 1, 2 ಅಂದರೆ 2 ಶೂನ್ಯತೆಗಳು, ಗರಿಷ್ಠ 2 ಶೂನ್ಯತೆಗಳು ಇರುತ್ತವೆ ಅಂಥೇಳಿ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಮುಂದೆ ಘನ ಬಹುಪದೋಕ್ತಿ ಆದರ್ಶ ರೂಪ ax³ + bx² + cx + d a is not equal to 0. ಇಲ್ಲಿಯೂ a 0 ಆಗಿರಬಾರ್ದು. ಘನ ಬಹುಪದೋಕ್ತಿಯು ಗರಿಷ್ಠ 3 ಶೂನ್ಯತೆಗಳನ್ನು ಹೊಂದಿರುತ್ತದೆ ಅಂತ ಹೇಳಿ ನಾವಿಲ್ಲಿ ಒಂದು ನಕ್ಷೆಯ ಮೂಲಕ ನೋಡೋಣ. ಇಲ್ಲಿ ಒಂದು ನಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಶೂನ್ಯತೆಗಳಿದಾವು? 1, 2, 3. ಎಕ್ಸ್ ಅಕ್ಷದ ಮೇಲೆ ಇರುವಂಥ ನಿರ್ದೇಶಾಂಕಗಳನ್ನಷ್ಟೇ ತಗೋಬೇಕು. ಇಲ್ಲಿ 3 ಶೂನ್ಯತೆಗಳು. ಇದು ಘನ ಬಹುಪದೋಕ್ತಿ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಶೂನ್ಯತೆಗಳು ಇದಾವೆ ಅನ್ನೋದನ್ನ ಕಂಡುಹಿಡ್ಕೋಣ. ಎಕ್ಸಾಮಲ್ಲಿ ಕೂಡ ಈ ತರ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಒಂದು ನಕ್ಷೆಯಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದುಗಳಿದಾವೆ? ಎಕ್ಸ್ ಅಕ್ಷದ ಮೇಲೆ ಒಂದೇ ಒಂದು ಬಿಂದು ಇದೆ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಶೂನ್ಯತೆಗಳು 1. ಒಂದೇ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲೆ ಇದೆ. ಅದರಿಂದ ಇದು ಶೂನ್ಯತೆಗಳು 1 ಅಂತ ಹೇಳಬೇಕು. ಎರಡನೇ ಒಂದು ನಕ್ಷೆಯಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಶೂನ್ಯತೆಗಳಿದಾವು, ಎಷ್ಟು ಬಿಂದುಗಳಿದಾವು? 1, 2. ಇಲ್ಲಿ 2 ಶೂನ್ಯತೆಗಳಿದಾವೆ ಅಂತ ಹೇಳಬೇಕು. ಮೂರನೇ ಒಂದು ನಕ್ಷೆಯಲ್ಲಿ ಶೂನ್ಯತೆಗಳು ಎಕ್ಸ್ ಅಕ್ಷದ ಮೇಲಿರುವಂತಹ ಶೂನ್ಯತೆ ಅಷ್ಟೇ ತೆಗೆದುಕೊಳ್ಬೇಕು. 1, 2, 3. ಇಲ್ಲಿ 3 ಶೂನ್ಯತೆಗಳಿದಾವೆ. ಆಮೇಲೆ ನಾಲ್ಕನೇ ಒಂದು ನಕ್ಷೆಯನ್ನು ನೋಡೋಣ. ಎಕ್ಸ್ ಅಕ್ಷದ ಮೇಲಿರುವ ಶೂನ್ಯತೆಗಳ ಸಂಖ್ಯೆ 1. ಇದು 1 ಶೂನ್ಯತೆಯನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ನೋಡೋಣ. ಐದನೇ ಒಂದು ಚಿತ್ರದಲ್ಲಿ ಎಷ್ಟು ಶೂನ್ಯತೆಗಳಿದಾವ? ಒಂದೇ ಒಂದು ಶೂನ್ಯತೆ ಇದೆ. ಆದ್ದರಿಂದ ಇಲ್ಲಿ ಇದು 1 ಇದು ಶೂನ್ಯತೆಗಳ ಸಂಖ್ಯೆ 1. ಈ ಒಂದು ನಕ್ಷೆಯಲ್ಲಿ ಎಷ್ಟು ಶೂನ್ಯತೆಗಳಿದಾವು? ಎಕ್ಸ್ ಅಕ್ಷದ ಮೇಲಿರುವ ಅಷ್ಟೇ ಹೇಳಬೇಕು. 1, 2, 3, 4. ಇಲ್ಲಿ ಶೂನ್ಯತೆಗಳ ಸಂಖ್ಯೆ 4 ಆಗಿದೆ ಅಂಥೇಳಿ ಬರೀಬೇಕು. ಈ ಥರ ಒಂದು ನಕ್ಷೆಯನ್ನು ಕೊಟ್ಟಿರ್ತಾರೆ. ಆ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನೀವು ಎಕ್ಸ್ ಅಕ್ಷದ ನಿರ್ದೇಶಾಂಕದ ಮೇಲೆ ಇರುವಂತಹ ಶೂನ್ಯತೆಗಳನ್ನಷ್ಟೇ ಹೇಳಬೇಕು. ನೆಕ್ಸ್ಟ್ ಈಗ ನಾವು ಅಭ್ಯಾಸ 2.1 ಅನ್ನು ನೋಡೋಣ. ಈಸಿ ಇದೆ, ಇದು ಕೂಡ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಅಭ್ಯಾಸ 2.1 y = p ಆಫ್ ಎಕ್ಸ್ ದ ನಕ್ಷೆಗಳನ್ನು ಕೆಳಗೆ ಚಿತ್ರ 2.10 ರಲ್ಲಿ ನೀಡಿದ್ದು, ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಕ್ಷೆಯನ್ನು ಗಮನಿಸಿ, ಇಲ್ಲಿ ಎಷ್ಟು ಶೂನ್ಯತೆಗಳು ಬರುತ್ತವೆ ಎಂಬುದನ್ನು ನಾವು ಹೇಳಬೇಕು. ಈಗ ಒಂದನೇ ಚಿತ್ರವನ್ನು ನೋಡೋಣ. ಒಂದನೇ ಒಂದು ನಕ್ಷೆಯಲ್ಲಿ ಇಲ್ಲಿ ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಈ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ನಿರ್ದೇಶಾಂಕ ಮೇಲೆ ಈ ಚಿತ್ರ ಮ್ಯಾಲಿದೆ, ನೋಡ್ತಾ ಇದ್ರಿ, ವಾಯ್ ಅಕ್ಷದ ಮೇಲೆ ಇದ್ದಿದ್ದು, ಎಕ್ಸ್ ಅಕ್ಷದ ಮೇಲೆ ಇಲ್ಲ. ಅದರಿಂದ ಏನು ಬರಿಬೇಕು? ಶೂನ್ಯತೆಗಳ ಸಂಖ್ಯೆ, ಶೂನ್ಯತೆಗಳಿಲ್ಲ ಅಥವಾ 0, ಶೂನ್ಯತೆಗಳಿಲ್ಲ ಅರೆ ಬರಿಬೇಕು, ಅಥವಾ ಶೂನ್ಯತೆಗಳು 0 ಅಂಥೇಳಿ ಬರಿಬೇಕು. ಅಂದರೆ ಯಾವುದೂ ಇಲ್ಲೇ ಎಕ್ಸ್ ಅಕ್ಷದ ಮೇಲೆ ಏನೂ ಇಲ್ಲ, ಅದಕ್ಕೆ ಶೂನ್ಯತೆಗಳಿಲ್ಲ ಅಂತೇಳಿ ಬರಿಬೇಕು. ಎರಡನೇ ಒಂದು ನಕ್ಷೆ ಗಮನಿಸ್ರಿ.
ಇಲ್ಲಿ ಎಷ್ಟು ಶೂನ್ಯತೆಗಳಿದ್ದಾವೆ ಎಕ್ಸ್ ಅಕ್ಷದ ಮೇಲಂದ್ರೆ ಒಂದೇ ಒಂದು ಶೂನ್ಯತೆ ಇದೆ. ಶೂನ್ಯತೆಗಳ ಸಂಖ್ಯೆ 1 ಅಂತ ಬರೀಬೇಕು. ಮೂರನೇ ಒಂದು ಚಿತ್ರವನ್ನು ಗಮನಿಸೋಣ. ಎಕ್ಸ್ ಅಕ್ಷದ ಮೇಲಿರುವಂತಹ ಶೂನ್ಯತೆಗಳು ಯಾವುದು? 1, 2, 3. ಅಂದರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ 3 ಅಂತ, ಶೂನ್ಯತೆಗಳ ಸಂಖ್ಯೆ 3 ಆಗಿದೆ ಅಂತೇಳಿ ಬರಿಬೇಕು. ನಾಲ್ಕನೇ ಒಂದು ಚಿತ್ರವನ್ನು ಗಮನಿಸೋಣ. ಈ ಚಿತ್ರದಲ್ಲಿ ಎಷ್ಟು ಶೂನ್ಯತೆಗಳದಾವು? ಎಕ್ಸ್ ಅಕ್ಷದ ಮೇಲೆ 1, 2. ಇಲ್ಲಿ 2 ಶೂನ್ಯತೆಗಳು ಇದಾವೆ, ಅದಕ್ಕೆ 2 ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ ಐದನೇ ಒಂದು ಚಿತ್ರದಲ್ಲಿ ನೋಡೋಣ. ಎಕ್ಸ್ ಅಕ್ಷದ ಮೇಲೆ ಶೂನ್ಯತೆಗಳು 1, 2, 3, 4. ಇಲ್ಲಿ ಶೂನ್ಯತೆಗಳ ಸಂಖ್ಯೆ 4. ಐದನೇ ಒಂದು ಚಿತ್ರವನ್ನು ಗಮನಿಸೋಣ. ಎಷ್ಟು ಶೂನ್ಯತೆಗಳದಾವ ಅಂತೇಳಿ ಹೇಳಬೇಕು. ಎಕ್ಸ್ ಅಕ್ಷದ ಮೇಲೆ ಅಷ್ಟೇ ಹೇಳಬೇಕು. 1, 2, 3. ಇಲ್ಲಿ 3 ಶೂನ್ಯತೆಗಳು ಇದ್ದಾವೆ ಅಂಥೇಳಿ ಈ ರೀತಿ ಒಂದು ನಕ್ಷೆಯನ್ನು ಗಮನಿಸಿ ಅಲ್ಲಿ ಶೂನ್ಯತೆಗಳ ಸಂಖ್ಯೆ ಎಕ್ಸ್ ನಿರ್ದೇಶಾಂಕದ ಶೂನ್ಯತೆಗಳ ಸಂಖ್ಯೆಯನ್ನು ಅಷ್ಟೇ ಹೇಳಬೇಕು. ಇದು ಎಕ್ದಮ್ ಈಸಿ ಇದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಶೂನ್ಯತೆಗಳ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಎಂಬುದನ್ನು ತಿಳಿದುಕೊಂಡೆವು. ಧನ್ಯವಾದಗಳು.